ಇದ್ದಾರೆ ಇವತ್ತು ಖರ್ಗೆ ಅವ್ರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವ್ರ ಜೊತೆಗೆ ಚರ್ಚೆ ಕೂಡ ಮಾಡ್ತಾರೆ. ಸಾಧ್ಯತೆ ಇದೆ, ಚರ್ಚೆ ಮಾಡುವ ಸಾಧ್ಯತೆ. ಶಾಮನೂರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಮುಖಾಮುಖಿ ಆಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಶಾಮನೂರು ಚರ್ಚೆ ಮಾಡೋ ಸಾಧ್ಯತೆ ಇದೆ. ಈ ವೇಳೆ ಜಾತಿ ಗಣತಿಯ ವರದಿ ಬಗ್ಗೆ ಖರ್ಗೆ ಜೊತೆ ಚರ್ಚೆ ಮಾಡಿ ಗಣತಿಯ ವರದಿ ಬಗ್ಗೆ ಮಾಹಿತಿಯನ್ನ ಕೊಡಬಹುದು ಅಂತ. ಈಗಾಗಲೇ ಲಿಂಗಾಯತ ಒಕ್ಕಲಿಗರ ಸಭೆಯನ್ನ ಶಾಮನೂರು ಅವರು ನಡೆಸಿದ್ದಾರೆ. ಜಾತಿ ಗಣತಿ ವರದಿಗೆ ಪ್ರಬಲ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ಸೊ ಇದೆಲ್ಲದರ ನಡುವೆ ಹೇಗೆ ತಗೊಂಡು ಹೋಗ್ತಾರೆ, ಚರ್ಚೆಗಳು ಹೇಗಾಗುತ್ತೆ, ವಿಮರ್ಶೆ ಹೇಗಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವರು ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ ತಕ್ಷಣ ಖರ್ಗೆ ಅವರು ಆಯ್ತು ಬಿಡ್ರಿ ಕೈ ಬಿಡ್ತೀವಿ ಅಂತ ಹೇಳಲ್ಲ, ಒಂದು ವಿಚಾರ. ಮತ್ತು ಇದನ್ನ ಅಷ್ಟೊಂದು ಲೈಟ್ ಆಗು ಕೂಡ ತಗೊಳಕ್ಕಾಗಲ್ಲ. ಯಾಕಂದ್ರೆ ಒಂದು ಸಲ ಶಾಮನೂರು ಶಿವಶಂಕರಪ್ಪ ಅವರು ಗುಡುಗಿ ನಿಂತ್ರೆ ಅವ್ರ ಪರವಾಗಿ ಈ ಸಲ ಬರೀ ಲಿಂಗಾಯತ ಸಮುದಾಯ ಮಾತ್ರ ಬರಲ್ಲ, ಒಕ್ಕಲಿಗರು ಕೂಡ ಜಾಯಿನ್ ಆಗ್ಬಿಡ್ತಾರೆ. ಅವರ ಸ್ಟ್ರೆಂತ್ ಸ್ಟ್ರಾಂಗ್ ಆಗುತ್ತೆ. ಸೊ ಹೈಕಮಾಂಡ್ ಪ್ರಮುಖವಾಗಿ ಖರ್ಗೆ ಇದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಒಂದಂತೂ ನಿಜ, ಪ್ರಬಲ ಸಮುದಾಯಗಳು ಅಂತ ಕರೆಸ್ಕೊಳ್ತಾ ಇದ್ದ ಒಕ್ಕಲಿಗ ಮತ್ತು ಲಿಂಗಾಯತ ಇವೆರಡೂ ನಂಬರ್ಸ್ಗಳು ಅಷ್ಟೊಂದು ಕಡಿಮೆ ಆಗಿದ್ಯಾ? ಆಮೇಲೆ ಹೌದು ಅನ್ನೋದಾದ್ರೆ ಎಲ್ಲ ಈಗ ನೋಡಿ ಅಖಿಲೇಶ್, ಮುಸ್ಲಿಂ ಸಮುದಾಯದ ಅಥವಾ ಧರ್ಮದ ನಂಬರ್ಸ್ ಡಬಲ್ ಆಗಿದೆ. ದಲಿತ ಅಂದ್ರೆ ಪರಿಶಿಷ್ಟ ಜಾತಿ ಅಂತ ಬಂದಾಗ ನಂಬರ್ಸ್ ಡಬಲ್ ಆಗಿದೆ. ಬಟ್ ಇಲ್ಲಿ ಒಕ್ಕಲಿಗರದ್ದು ನಂಬರ್ ಯಾಕೆ ಕಡಿಮೆ ಆಯ್ತು, ಲಿಂಗಾಯತರದ್ದು ಯಾಕೆ ಕಡಿಮೆ ಆಯ್ತು? ಹಳೆ ವರದಿಗೂ ಈ ವರದಿಗೂ ಹಬ್ಬ ಅಂದ್ರೆ 5 ರಿಂದ 6 ಲಕ್ಷ ಮಾತ್ರ ವ್ಯತ್ಯಾಸ ಇದೆ. ಏನಾಯ್ತು ಹಾಗಾದ್ರೆ? ಅದಾದ್ರೂ ಒಂದು ಲಾಜಿಕ್ ಆಗಿ ಉತ್ತರ ಕೊಡ್ಬೇಕಲ್ಲ, ನಂಬರ್ಸ್ ಯಾಕೆ ಕಡಿಮೆ ಆಯ್ತು ಅಂತ. ಓಕೆ, ಈಗ ಜನಸಂಖ್ಯೆ ನಿಯಂತ್ರಣ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಒಕ್ಕಲಿಗ ಮತ್ತು ಲಿಂಗಾಯತರು ಮಾತ್ರ ಅದನ್ನ ಅಷ್ಟೊಂದು ಚೆನ್ನಾಗಿ ಒಂದು ಅನ್ವಯಿಸ್ಕೊಂಡ್ರ, ಅಪ್ಲೈ ಮಾಡ್ಕೊಂಡ್ರ ಒಂದು ಪ್ರಶ್ನೆ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ಇನ್ನೊಂದು ಚರ್ಚೆ ಆಗ್ತಾ ಇರೋದೇನು ಹೇಳಿ, ಪಂಗಡಗಳನ್ನ ವಿಭಜಿಸಿದ್ದಾರೆ, ಸಮುದಾಯವನ್ನ ಹೊಡೆದಿದ್ದಾರೆ ಅಂತ. ಯಾಕೆ? ಅದಕ್ಕಾದ್ರೂ ಒಂದು ಉತ್ತರ ಕೊಡ್ಬೇಕು. ಆಮೇಲೆ ಆ ವರದಿಯಲ್ಲಿ ಸರಿಯಾಗಿ ಅನುಷ್ಠಾನಕ್ಕೆ ಏನೇನ್ ತರಬೇಕು ಅನ್ನೋದಿದೆ, ಅದು ಕೂಡ ಚರ್ಚೆ ಆಗ್ಬೇಕು. ಆ ನಂಬರ್ ನಮ್ ಯಾರ ಕೈಗೆ ಸಿಗ್ಲಿಲ್ಲ ಅಂದ್ರೂ ಕೂಡ ಲೀಕ್ ಮಾಡೋಂಗಂತೂ ಮಾಡ್ಬಿಟ್ಟಿದ್ದಾರೆ. ಸೋ ಕಾಲ್ಡ್ ಲೀಕ್ ಅಂತಾನೆ ಕರೆಯೋಣ. ಇದ್ರ ಬಗ್ಗೆ ಸುದೀರ್ಘವಾದ ಚರ್ಚೆ ಆಗ್ಬೇಕು. ಆದ ನಂತರ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ ಇದೆ. ಪ್ರಬಲ ಸಮುದಾಯದ ನಾಯಕರುಗಳಿಗೆ ಇನ್ನೇನು ಅವಕಾಶ ಇಲ್ಲ, ಅವರು ಇದನ್ನ ಅಪೋಸ್ ಮಾಡ್ಲೇಬೇಕು. ಅಪೋಸ್ ಮಾಡ್ಲಿಲ್ಲ ಅಂದ್ರೆ ಜನ ಒಪ್ಪಲ್ಲ, ಸಮುದಾಯದ ಸ್ವಾಮೀಜಿಗಳು ಒಪ್ಪಲ್ಲ. ನಿಮಗೆ ಯಾವ ಮುಖ ಇಟ್ಕೊಂಡು ಅವ್ರ ಹತ್ರ ಹೋಗ್ತೀರಿ ವೋಟ್ ಕೇಳಕ್ಕೆ? ಮಾತಾಡ್ಸಕ್ ಹೋಗ್ತೀರಾ? ಶಾಮನೂರ್ ಅವ್ರು ಹೇಳ್ತಾ ಇದ್ರು, ಎಲ್ಲಾದ್ರೂ ಇದನ್ನ ಜಾರಿ ಮಾಡಿದ್ರೆ ಸರ್ಕಾರ ಹೆಂಗ್ ನಡೆಸ್ತೀರಾ ನೀವು, ನಮ್ಮನ್ನ ಒಪ್ಪಿಗೆ ಇಲ್ಲದೆ ಹೆಂಗ ಆಗುತ್ತೆ ಅನ್ನೋದಾಗಿ ಬಹಳ ಕಾರಕಾರವಾಗಿನೇ ಸಮುದಾಯದ ನಾಯಕರು ಒಂದ್ ಕಡೆ ಗುಡುಕ್ತಾ ಇದ್ರೆ ಶಾಮನೂರ್ ಅವರು ಗುಡುಗಿದ್ದಾರೆ. ಈಗ ಬಲ ಹೆಚ್ಚಾಗಿದೆ, ಎರಡೆರಡು ಸಮುದಾಯ ಕೂಡ ಒಟ್ಟಾಗಿದ್ದಾರೆ. ಉಳಿಯಲ್ಲ. ಶಿವಶಂಕರಪ್ಪ ಅಂದ್ರೆ ಲಿಂಗಾಯತರು ಮಾತ್ರ ಸೇರಲ್ಲ, ಒಕ್ಕಲಿಗರು ಸೇರ್ತಾರೆ ಈಗ. ಯಾಕಂದ್ರೆ ಅವ್ರ ನಂಬರ್ಸ್ ಕೂಡ ಕಡಿಮೆ ಆಗಿದೆ. ಒಟ್ಟಾಗಿ ನಿಂತ್ಕೊಂಡ್ರೆ ಅಫ್ಕೋರ್ಸ್ ಇದಕ್ಕೆ ದೊಡ್ಡ ಪೆಟ್ಟಂತೂ ತಾಗತ್ತೆ ರಾಜ್ಯ ಸರ್ಕಾರಕ್ಕೆ. ಸೊ ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ರಾಜ್ಯ ಸರ್ಕಾರದ ರಿಪೋರ್ಟ್ ಇದು, ಅಂದ್ರೆ ಕಾಂಗ್ರೆಸ್ನ ರಿಪೋರ್ಟ್. ಕಾಂಗ್ರೆಸ್ನವರೇ ಒಪ್ಪಕ್ ರೆಡಿ ಇಲ್ಲ, ಸರ್ಕಾರ ವಿರುದ್ಧವೇ ಗರಂ ಆಗಿದ್ದಾರೆ. ಸೊ ಒಂದ್ ರೀತಿ ಅವರಿಗೆ ಧರ್ಮ ಸಂಕಟ. ಇದನ್ನ ವರದಿ ಜಾರಿಗೆ ತರಬೇಕಾ ಬೇಡವಾ ಅನ್ನೋದು. ಸೊ ಅಲ್ಲಿಗೆ ಒಂದಂತೂ ಕನ್ಫರ್ಮ್, ಇದು ಇವತ್ತು ನಾಳೆಯಲ್ಲಿ ಬಗೆಹರಿಯುವಂತಹ ವಿಚಾರ ಅಲ್ವೇ ಅಲ್ಲ.